ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವಿನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಈ ದಿನ ನಾವು ತುಂಬ ವಿಶೇಷವಾದಂಥ ಮತ್ತು ತುಂಬ ಪುರಾತನವಾದಂಥ ಒಂದು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಈ ದೇವಸ್ಥಾನ ತೋರಿಸೋದಕ್ಕಿಂತ ಮುಂಚೆ ಈ ದೇವಸ್ಥಾನದ ಬಗ್ಗೆ ನನಗೂ ಗೊತ್ತಿರೋ ಕೆಲವು ಮಾಹಿತಿನ ನಿಮಗೂ ತಿಳಿಸ್ತೀನಿ. ನಿಮಗೇನಾದರೂ ಇಂಟ್ರೆಸ್ಟ್ ಇದ್ದರೆ ವಿಡಿಯೋನ ಫುಲ್ ನೋಡಿ, ಇಷ್ಟ ಆದರೆ ಲೈಕ್ ಮಾಡಿ. ಏನು ಇವಳು ಇಷ್ಟು ಬಿಲ್ಡಪ್ ಕೊಡ್ತಿದ್ದಾಳೆ, ಅದೇನು ಹೇಳ್ತಾಳೆ ಅಂತ ತುಂಬ ಯೋಚನೆ ಮಾಡ್ತಾ ಇದ್ದೀರಾ? ತುಂಬ ಯೋಚನೆ ಮಾಡಬೇಡಿ, ಬಿಲ್ಡಪ್ ಏನೂ ಇಲ್ಲ. ಪರ್ಸ್ನಲಿ ನಮಗೆ ತುಂಬ ಒಳ್ಳೆಯದಾಗಿದೆ, ಕಷ್ಟ ಪರಿಹಾರ ಆಗಿದೆ, ನಿಮಗೂ ಒಳ್ಳೆಯದಾಗಲಿ ಅನ್ನೋ ಒಂದು ಕನ್ಸರ್ನ್ ಅಷ್ಟೇ. ಈ ದೇವಸ್ಥಾನ ಕುಣಿಗಲ್ನಿಂದ 8 ಕಿಲೋಮೀಟರ್ ದೂರವಿದೆ. ಶ್ರೀ ಬೆಟ್ಟದ ರಂಗನಾಥ ಸ್ವಾಮಿ ಎಂದು ಪ್ರಸಿದ್ಧಿಯಾಗಿರುವ ಒಂದು ಪುರಾತನ ದೇವಸ್ಥಾನ. ಸುಮಾರು 400 ವರ್ಷಗಳ ಇತಿಹಾಸ ಇದೆ. ದೇವಸ್ಥಾನ ಇಲ್ಲಿ ಪ್ರಸಿದ್ಧಿ ಪಡೆಯುವ ವಿಷಯದ ಬಗ್ಗೆ ತಿಳ್ಕೊಳ್ಳೋಣ. ಶ್ರೀರಂಗಪಟ್ಟಣದಲ್ಲಿದ್ದ ರಂಗಪ್ಪ ಅವರಿಗೆ ಕನಸಿನಲ್ಲಿ ದೈವ ಪ್ರೇರಣೆ ಆಗುತ್ತೆ. ಲೋಕದ ಒಳಿತಿಗೋಸ್ಕರ ಸಂಸಾರವನ್ನು ಬಿಟ್ಟು ಸನ್ಯಾಸಿ ಆಗುವ ಕಾರಣಕ್ಕೆ ತನ್ನ ನಿವಾಸವಾದ ಶ್ರೀರಂಗಪಟ್ಟಣವನ್ನು ಬಿಟ್ಟು ಬರಿಗಾಲಿನಲ್ಲಿ ಹೊರಡುತ್ತಾರೆ. ಹೊರಡುವ ದಾರಿಯಲ್ಲಿ ಅವರಿಗೆ ಅವ್ರ ಸಂಬಂಧಿಕರು ಮನೆಗೆ ಹೋಗಬೇಕು ಅಂತ ಅನಿಸುತ್ತೆ. ಅವ್ರ ಸಂಬಂಧಿಕರು ಮನೆಗೆ ಹೋಗಬೇಕು ಅಂತ ಅಂದರೆ ಒಂದು ಬೆಟ್ಟ ಹತ್ತಿ ಇಳಿಬೇಕಾಗುತ್ತೆ. ಬೆಟ್ಟವನ್ನು ಹತ್ತಬೇಕು ಅಂತ ಹತ್ತುತ್ತಾ ಇರ್ತಾರೆ. ಅಲ್ಲೇ ಹತ್ತದ ಮೇಲೆ ಅವ್ರಿಗೆ ತುಂಬ ಸುಸ್ತಾಗಿ ಅವರು ಅಲ್ಲೇ ವಿಶ್ರಮಿಸಬೇಕು ಅಂತ ಅಂದ್ಕೊಂಡು ಮರದ ಕೆಳಗಡೆ ಮಲ್ಕೋತಾರೆ. ಶ್ರೀ ರಂಗನಾಥ ಸ್ವಾಮಿ ಅವರ ಪರಮ ಭಕ್ತರಾಗಿರೋದ್ರಿಂದ ಅವರು ಆ ಮರಕ್ಕೇನೆ ಶ್ರೀ ರಂಗನಾಥ ಸ್ವಾಮಿ ಮಲಗಿರೋ ಅಂತಹ ವಿಗ್ರಹವನ್ನು ಕೆತ್ತಲು ಶುರು ಮಾಡ್ತಾರೆ. ಆ ಊರಿನ ಜನರು ಅವ್ರನ್ನ ನೋಡಿ ಅವ್ರು ತಿನ್ನೋಕ್ಕೆ ಅಂತ ತರ್ತಿದ್ದ ಆಹಾರವನ್ನು ಅವ್ರಿಗೂ ಸಹ ನೀಡ್ತಾರೆ. ಹಾಗೆ ಮಾತಾಡ್ತಿದ್ದಾಗ ಅವ್ರ ಕಷ್ಟಗಳನ್ನು ಸಹ ಅವ್ರ ಹತ್ರ ಹೇಳ್ಕೊತಿರ್ತಾರೆ. ಆ ಕಷ್ಟಗಳಿಗೆ ಇವರು ಸಹ ಅವರಿಗೆ ಪರಿಹಾರ ಸೂಚಿಸ್ತಾ ಇರ್ತಾರೆ. ಅದು ಪವಾಡದಂತೆ ಅವರಿಗೆ ಕಷ್ಟ ಪರಿಹಾರವಾಗ್ತಿತ್ತು. ಹೀಗೆ ದಿನಗಳು ಸಾಕ್ತಾ ಹೋಗ್ತಿರ್ಬೇಕಾದ್ರೆ ಜನರು ಅವರನ್ನು ನಂಬಿ ಅವ್ರನ್ನ ದೇವ್ರ ಥರ ಪೂಜೆ ಮಾಡ್ತಿರ್ತಾರೆ. ಅವರೇ ಶ್ರೀ ರಂಗನಾಥ ಸ್ವಾಮಿ ಎಂದು ಅವ್ರನ್ನ ಪೂರ್ತಿಯಾಗಿ ನಂಬಿಬಿಡ್ತಾರೆ. ಹೀಗೆ ನಡೀತಿರ್ಬೇಕಾದ್ರೆ ರಂಗಪ್ಪನವರು ಒಂದಿನ ದೈವಾಧೀನರಾಗುತ್ತಾರೆ. ಅವರು ನಿಧನರಾದಾಗ ಅವರನ್ನು ಗದ್ದಿಗೆ ಮೇಲಿರಿಸಿ ಅವರು ಕೆತ್ತಿದ ವಿಗ್ರಹವನ್ನು ಅಲ್ಲೇ ನಿಲ್ಲಿಸಿ ಪೂಜೆ ಮಾಡ್ತಾ ಬಂದಿದ್ದಾರೆ. ಇವಾಗ ನೀವು ಇಲ್ಲಿ ನೋಡ್ತಾ ಇರೋ ವಿಗ್ರಹ ಸಹ ಅದೇನೆ. ಅವರಿಗೆ ಅಲ್ಲಿ ನೀಡ್ತಿದ್ದ ಆಹಾರವನ್ನು ಅರಿಸೆಯ ರೂಪದಲ್ಲಿ ಇನ್ನೂ ಸಹ ಮುಂದುವರಿಸ್ಕೊಂಡು ಬಂದಿದ್ದಾರೆ. ಇಲ್ಲಿ ಯಾರೇ ಪೂಜೆ ಮಾಡಿಕೊಂಡು ಹರಕೆ ಹೊತ್ಕೊಳ್ಳಿ ಸಹ ಅವರು ಅರಿಸೇವೆ ಅಂತ ಇಲ್ಲಿ ಮರಿ ಕುಯ್ಸಿಲ್ಲ, ಕೋಳಿ ಕುಯ್ಸ್ಬಿಟ್ಟು ಊಟ ತಳಿಗೆ ಕೊಟ್ಬಿಟ್ಟು ಊಟ ಮಾಡ್ಕೊಂಡು ಹೋಗ್ತಾರೆ. ಸುಮಾರು ಪವಾಡಗಳು ನಡೆದಿದೆ ಮತ್ತು ಭಕ್ತರಿಗೂ ಒಳ್ಳೆಯದು ಸಹ ಆಗಿದೆ. ಇಲ್ಲಿಗೆ ಬರೋರೆಲ್ಲ ಈ ದೇವರನ್ನು ನಂಬ್ಕೊಂಡೇ ಬರ್ತಾರೆ, ಯಾರಿಗೂ ಮೋಸ ಆಗಿಲ್ಲ. ಮತ್ತು ಈ ದೇವಸ್ಥಾನಕ್ಕೆ ಯಾವುದೇ ಥರ ಬಾಗಿಲು ಸಹ ಇಲ್ಲ. ಒಂದು ಕತೆ ಹೇಳೋ ಥರ ಈ ದೇವಸ್ಥಾನಕ್ಕೆ ಸಂಜೆ ಟೈಮಲ್ಲಿ ಭಕ್ತರು ಬಂದಿದ್ದರು. ಅವರು ಈ ಪೂಜೆ ಮಾಡಲ್ಲ ಅಂತ ಅಂದ್ಬಿಟ್ಟು ವಾಪಸ್ ಹೋಗ್ತಿದ್ರು. ಮೇಲ್ಗಡೆ ದೇವಸ್ಥಾನದಲ್ಲಿ ಗಂಟೆ ಸದ್ದು ಕೇಳಿಸ್ತು. ಏನಿದು ಸದ್ದು ಅಂತ ಹೋಗಿ ನೋಡಿದಾಗ ಯಾರೋ ವೃದ್ಧ ಬಂದು ಇಲ್ಲ ನಡೀರಿ ಪೂಜೆ ಮಾಡ್ತಾರೆ ಅಂತ ಒಳಗಡೆ ಕಳಿಸ್ಕೊಟ್ರು. ಒಳಗಡೆ ಒಂದು ಬಾಲಕ ಪೂಜೆ ಮಾಡಿಕೊಟ್ರು. ಹೋಗಿ ಅವ್ರನ್ನ ಭೇಟಿ ಮಾಡೋಣ ಅಂತ ನೋಡಿದ್ದಕ್ಕೆ ಇಬ್ಬರು ಇರಲಿಲ್ಲ. ಆವಾಗಿಂದ ಸ್ವಲ್ಪ ನಂಬಿಕೆ ಜಾಸ್ತಿ ಆಯಿತು. ಮತ್ತು ಈ ನನ್ನ ಭಕ್ತರು ಯಾವಾಗಲೂ ನನ್ನ ಹತ್ರ ಬರ್ತಾ ಇರಬೇಕು, ನನಗೆ ಟೈಮ್ ಲಿಮಿಟ್ಸ್ ಇರಬಾರ್ದು ಅಂತ ಅಂದ್ಬಿಟ್ಟು ಬಾಗಿಲನ್ನ ದೇವರೇ ಜಾಡಿಸಿ ಹೋದ್ರು. ಅದು ಕೆರೆಗೆ ಹೋಗಿ ಬಿತ್ತು ಅನ್ನೋದು ಒಂದು ಕತೆ. ಆದರೆ ಇನ್ನೊಂದು ಕತೆ ಪ್ರಕಾರ ದೇವಸ್ಥಾನ ತುಂಬ ಸೆಕೆ ಆಗೋದ್ರಿಂದ ಅಲ್ಲಿ ದೇವರಿಗೆ ಕೂರೋಕ್ಕಾಗ್ದಲೇ ಬಾಗಿಲು ಒದ್ದು ಕುಣಿಗಲ್ ಕೆರೆಗೆ ಬಿತ್ತು ಅನ್ನೋದು ಇನ್ನೊಂದು ಕತೆ. ಈ ಕತೆಗಳನ್ನೆಲ್ಲ ಸೈಡಿಗಿಟ್ಟು ದೇವ್ರನ್ನ ನೋಡ್ಕೊಂಡು ದೇವ್ರ ಮೇಲೆ ನಂಬಿಕೆ ಇಟ್ಟು ಬರ್ತೀವಿ ಅಂತ ಅಂದರೆ ತುಂಬ ಒಳ್ಳೆಯದಾಗುತ್ತೆ. ಯಾರು ಏನು ಹೇಳ್ತಾರೋ ಗೊತ್ತಿಲ್ಲ, ಈ ದೇವ್ರ ಮೇಲೆ ನಂಬಿಕೆ ಇಟ್ಟು ಪೂಜೆ ಮಾಡಿಸ್ಕೊಂಡು ಹೋಗಿ ತುಂಬ ಒಳ್ಳೆಯದಾಗುತ್ತೆ. ನಾವು ಈ ದೇವ್ರ ಮೇಲೆ ನಂಬಿಕೆ ಇಟ್ಟು ಪೂಜೆ ಮಾಡಿಸ್ಕೊಂಡು ಹೋಗಿದ್ವಿ, ತುಂಬ ಒಳ್ಳೆಯದಾಗಿದೆ ನಮಗೆ. ಇಷ್ಟು ನನಗೆ ಗೊತ್ತಿರೋ ಅಂಥ ಕತೆ. ಇದರಲ್ಲಿ ನಿಮಗೆ ಎಷ್ಟು ಸತ್ಯ ಸುಳ್ಳು ಅನಿಸುತ್ತೋ ಗೊತ್ತಿಲ್ಲ. ನಾನು ಮಾತ್ರ ನಂಬಿದ್ದೀನಿ, ನಂಬೋದು ಬಿಡೋದು ನಿಮ್ಮ ಇಷ್ಟ. ನಾನು ನಿಮ್ಮನ್ನು ನಂಬಿ ಅಂತ ಬಲವಂತನೂ ಮಾಡಲ್ಲ, ಎಲ್ಲರಿಗೂ ಅವ್ರವ್ರ ಅಭಿಪ್ರಾಯಕ್ಕೆ ಬಿಟ್ಟಿದ್ದು. ಈ ದೇವಸ್ಥಾನ ಬಂದು ಬೆಟ್ಟದ ಮೇಲಿದೆ. ಈ ದೇವಸ್ಥಾನದ ಮೇಲೆ ಬರೋದಕ್ಕೂ ಮೆಟ್ಲು ಸಹ ಇದೆ ಮತ್ತು ಕಾರಲ್ಲಿ ಸಹ ಬರ್ಬೋದು, ಎರಡೂ ಅವೈಲಬಲ್ ಇದೆ. ಇದು ಬಂದು ನಡ್ಕೊಂಡು ಬರ್ತಾರಲ್ಲ ಅವರಿಗೆ
ಮತ್ತು ಇಲ್ಲಿ ಬಂದು ಮನೆ ಕಟ್ಟೋರಿಗೆ ಬೇಗ ಕಟ್ತಾರೆ ಅಂತ ಅಂದ್ಬಿಟ್ಟು ನೋಡಿ ಕಲ್ಲುಗಳನ್ನೆಲ್ಲ ಜೋಡಿಸ್ಕೊಂಡು ಹೋಗಿದ್ದಾರೆ. ಅಷ್ಟು ನಂಬಿಕೆ ಇಲ್ಲ ಒಳ್ಳೆಯದಾಗುತ್ತೆ ಮನೆ ಕಟ್ಟುತ್ತೀವಿ ಅನ್ನೋದು. ನೀವೇ ನೋಡ್ತಾ ಇರ್ಬೋದು ಇಲ್ಲಿ ಎಷ್ಟು ಜನ ಆಗಿ ಕಟ್ಟಿದ್ದಾರೆ ಅಂತ ಅಂದ್ಬಿಟ್ಟು. ಆ್ಯಕ್ಚುಲಿ ನಾವು ಸಹ ಕಟ್ಟಿದ್ದೀವಿ. ಈ ಥರ ಬಂದರೆ ಮುಂದೆ ಇಲ್ಲಿ ಕಾರ್ ಪಾರ್ಕಿಂಗ್ ಜಾಗ ಇರುತ್ತೆ. ಕೆಳಗಡೆ ಬಂದರೆ ಶ್ರೀ ಆಂಜನೇಯ ಸ್ವಾಮಿ ದೇವಸ್ಥಾನ ಇದೆ. ಇದು ಅಲ್ಲಿ ಪೂಜೆ ಮಾಡಿಸ್ಕೊಂಡು ಬಂದು ಇಲ್ಲಿ ಪೂಜೆ ಮಾಡಿಸಿ ತುಂಬ ಒಳ್ಳೆಯದಾಗುತ್ತೆ ಅಂತ ಅಂತಾರೆ. ನಾವಿಲ್ಲಿ ಪೂಜೆ ಮಾಡ್ಸೋಕ್ಕೆ ತಲೆಗೆ ಕೊಟ್ಬಿಟ್ಟು ಹೋಗಿದ್ದೋ ಮುಂಚೆನೇ. ಅವ್ರು ಬಂದ ತಕ್ಷಣ ಪೂಜೆ ಮಾಡಿಸಿ ನಮಗೆ ತಲೆಗೆ ಕೊಟ್ಟರು. ತಲೆಗೆ ಅಂತ ಅಂದರೆ ಕೊಟ್ಟರೆ ಅವರೇ ಅಡುಗೆ ಮಾಡಿ ಕೊಡ್ತಾರೆ ದೇವರಿಗೆ ಎಡೆ ಇಟ್ಬಿಟ್ಟು. ಅಲ್ಲೇ ಅಡುಗೆ ಮಾಡ್ಕೊಂಡು ಊಟ ಮಾಡ್ಕೊಂಡು ಬರ್ತೀವಿ ಅಂದ್ಕೊಂಡಿದ್ರಿಂದ ನಾವು ಜಾಗ ಹುಡುಕ್ತಾ ಇದ್ವಿ ಎಲ್ಲಿ ಚೆನ್ನಾಗಿರುತ್ತೆ ಅಡುಗೆ ಮಾಡೋಕ್ಕೆ ಅಂತ. ಇಲ್ಲಿ ಬಂದು ಜಾಸ್ತಿ ಅಡುಗೆ ಮಾಡೋದಕ್ಕೆ ಯಾವುದೇ ಥರ ಬುಕ್ತಿ ಮನೆ ಜಾಸ್ತಿ ಸಿಗೋದಿಲ್ಲ. ಅದಕ್ಕೆ ಮರದ ಕೆಳಗಡೆ ನೋಡ್ತಾ ಇದ್ದು. ಬಟ್ ಅವ್ರು ಮುಂಚೆನೇ ಯಾರೋ ಬಂದು ತುಂಬ ಗಲೀಜು ಮಾಡಿಬಿಟ್ಟಿದ್ರು. ಅದನ್ನೆಲ್ಲ ಕ್ಲೀನ್ ಮಾಡ್ಕೊಂಡು ಸ್ವಲ್ಪ ಅಡುಗೆ ಮಾಡೋಣ ಅಂತ ಅಂದ್ಬಿಟ್ಟು ಎಲ್ಲ ಐಟಮ್ಸ್ ಎಲ್ಲ ಕೆಳಗಡೆ ಇಳಿಸ್ತಾ ಇದ್ದು. ಅವ್ರು ಕೊಟ್ಟಿದ್ರಲ್ಲ ಪ್ರಸಾದ ಫಸ್ಟ್ ತಿನ್ಕೊಂಬಿಡೋಣ. ಹೊಟ್ಟೆ ತುಂಬ ಲೇಟ್ ಆಗಿಬಿಟ್ಟಿತ್ತು. ನಾವು ಕೆಳಗಡೆ ಬರೋದೇ ಒಂದು 3 ಆಗಿತ್ತು. ಊಟ ಮಾಡ್ಕೊಂಬಿಡೋಣ ಅಂತ ಊಟ ಮಾಡ್ತಾಯಿದ್ದು. ಮಾಡಿ ಅಡುಗೆ ಮಾಡೋದಕ್ಕೆ ಅಂತ ಶುರು ಮಾಡ್ದೋ. ಇಲ್ಲಿ ಬಂದು ವಾತಾವರಣ ತುಂಬ ಚೆನ್ನಾಗಿದೆ. ಇಲ್ಲಿ ಸುತ್ತಮುತ್ತ ಸಣ್ಣ ಪುಟ್ಟ ಹಳ್ಳಿಗಳು ಸಹ ಇದ್ದಾವೆ. ಅಷ್ಟೊಂಥರ ಭಯ ಪಡೋ ಅವಶ್ಯಕತೆ ಏನೂ ಇಲ್ಲ. ಮತ್ತು ಈ ದೇವಸ್ಥಾನಕ್ಕೆ ಹೋಗೋ ದಾರಿ ಮಾತ್ರ ಸ್ವಲ್ಪ ಕಾಡು ಥರ ಇದ್ದು ಇಲ್ಲಿ ಚಿರತೆಗಳು ಮತ್ತು ಕಾಡೆಗಳು ಅಂತ ಬೋರ್ಡ್ ಹಾಕಿದ್ದಾರೆ. ಈ ದೇವಸ್ಥಾನಕ್ಕೆ ನೀವೇನಾದರೂ ಹೋಗ್ತಾ ಇದ್ದೀರಾ ಅಂತ ಅಂದರೆ ಸಂಜೆ ಟೈಮಲ್ಲಿ ಹೋಗಬೇಡಿ, ಬೆಳಗ್ಗೆ ಟೈಮಲ್ಲಿ ಹೋಗಿ. ತುಂಬ ಚೆನ್ನಾಗಿರುತ್ತೆ ಮತ್ತು ಪೂಜೆನೂ ಸಹ ತುಂಬ ಚೆನ್ನಾಗಾಗುತ್ತೆ. ಇಲ್ಲಿ ಶ್ರಾವಣದಲ್ಲಿ ಸ್ವಲ್ಪ ಜನ ಜಾಸ್ತಿ ಇರ್ತಾರೆ. ಶ್ರಾವಣದಲ್ಲೇ ಸ್ವಲ್ಪ ಪೂಜೆ ಮಾಡಿಸೋದು ಜಾಸ್ತಿ ಈ ದೇವಸ್ಥಾನಕ್ಕೆ. ಮೊರೆ ಹೋಗಿರೋರು ಜಾಸ್ತಿ. ಏನಾದರೂ ನೀವು ಹೋಗ್ತೀರಾ ಅಂತ ಅಂದರೆ ಬಿಡುವಿನ ದಿನದಲ್ಲಿ ಹೋಗಿ ತುಂಬ ಚೆನ್ನಾಗಿ ಪೂಜೆ ಮಾಡ್ಕೊಂಡು ಕೊಡ್ತಾರೆ. ವಿಶೇಷ ಏನು ಅಂತ ಅಂದರೆ ದೇವ್ರ ಹತ್ರ ಅವರೇ ಹೋಗಿ ಕುತ್ಕೊಂಡು ಹೂವು ಕೇಳ್ತಾರೆ. ನಿಮ್ಮ ಕೆಲಸ ಏನಾದರೂ 100% ಆಗುತ್ತೆ ಅಂತ ಅಂದರೆ ದೇವರು ಹೂವು ಕೊಡುತ್ತೆ. ಇಲ್ಲ ಅಂತ ಅಂದರೆ ಹೂವು ಕೊಡೋಲ್ಲ. ಏನಾದರೂ ನಿಮ್ಮದು ಯಾವುದಾದ್ರೂ ಹರಕೆ ಈ ಥರ ಪ್ರಾಬ್ಲಮ್ ಇದ್ದರೆ ಸ್ವಲ್ಪ ನಿಧಾನ ಆಗುತ್ತೆ. ಅದನ್ನೇ ಹೇಳ್ತಾರೆ ಅವರಲ್ಲಿ. ಏನಾದರೂ ಇದ್ದರೆ ಪರಿಹಾರ ಮಾಡ್ಕೊಳ್ಳಿ ಅಂತ ಅಂದ್ಬಿಟ್ಟು ನೀವು ಅದ್ರ ಪ್ರಕಾರ ಮಾಡ್ಕೊಳ್ಳಿ. ಮತ್ತು ಇಲ್ಲಿ ತುಂಬ ಜನ ಬಂದು ಇದೇ ಥರ ಹೂವು ಕೇಳ್ತಾರೆ. ಅವ್ರಿಗೆಲ್ಲ ತುಂಬ ಒಳ್ಳೆಯದಾಗಿದೆ. ನೀವು ಮುಂಚೆ ಏನಾದರೂ ಈ ದೇವಸ್ಥಾನಕ್ಕೆ ಬಂದಿದ್ದೀನಿ ಅಂತ ಅಂದರೆ ಕಮೆಂಟ್ ಮಾಡಿ ನೋಡೋಣ ಎಷ್ಟು ಜನ ಹೋಗಿದ್ದೀರಾ ಅಂತ ಗೊತ್ತಾಗುತ್ತೆ. ನೀವು ಬಂದಿಲ್ಲ ಅಂತ ಅಂದರೆ ಬನ್ನಿ ಒಂದ್ಸಲ ವಿಸಿಟ್ ಮಾಡಿ, ತುಂಬ ಒಳ್ಳೆಯದಾಗುತ್ತೆ. ಮತ್ತು ನಾವೆಲ್ಲ ಊಟ ಎಲ್ಲ ಮುಗಿಸ್ಕೊಂಡು ಮನೆ ಕಡೆ ಹೊರಟು ಇವತ್ತಿನ ವ್ಲಾಗ್ನ ಇಲ್ಲೇ ಮುಗಿಸ್ತಾ ಇದ್ದೀನಿ. ನಿಮಗೇನಾದರೂ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಹೇಗಿತ್ತಂತ ಕಮೆಂಟ್ ಮಾಡಿ ತಿಳಿಸಿ. ಎಲ್ಲರಿಗೂ ಧನ್ಯವಾದ. ಹೀಗೆ ಸಪೋರ್ಟ್ ಮಾಡಿ.